ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಅದಕ್ಕೆ ಆ ಕ್ಷಣ ನಿರ್ಧಾರ ಮಾಡಿದೆ ಅವನ್ ನನಗ್ ಬೇಡ ಅಂತ. ಅದೇ ತೀರ್ಮಾನ ಮಾಡಿ ಅವನನ್ನೇ ಹೊರ ಕಳಿಸ್ಬಿಟ್ಟೆ. ಅಯ್ಯೋ ದೇವ್ರೆ, ಏನಮ್ಮ ಇದು? ಹೌದಮ್ಮ, ಇನ್ ಮುಂದೆ ನನ್ನ ಜೀವನದಲ್ಲಿ ಅವನನ್ನ ಯಾವತ್ತೂ ಭೇಟಿ ಮಾಡಲ್ಲ. ಅವತ್ತೇ ನಾನು ಫುಲ್ ಸ್ಟಾಪ್ ಮಾಡಿದೆ ಅಂತವ್ ನನಗ್ ಬೇಡ ಅಂತ. ಮಂತ್ರ ಏನಮ್ಮ ಇಷ್ಟು ಸುಲಭವಾಗಿ ಹೇಳ್ತಿದ್ಯಲ್ಲ? ಅಲ್ಲ, ಅವನನ್ನ ತುಂಬಾ ಒಳ್ಳೆಯವನು ಅನ್ಕೊಂಡ್ರೆ ಅವನ್ಗೇನಮ್ಮ ಬಂತು ಬರಬಾರ್ದು ಬುದ್ಧಿ? ಅವತ್ತು ನಾನ್ ದೊಡ್ಡವಳು ಅಂತ ಗೊತ್ತಾದ ತಕ್ಷಣ ಕಾಲಿಗೆ ಬಿದ್ದು ಆಶೀರ್ವಾದ ಬೇರೆ ತಗೊಂಡ್ಬಿಟ್ಟ. ಅದನ್ನ ನೋಡ್ಬಿಟ್ಟು ನಾನ್ ತುಂಬಾನೇ ಒಳ್ಳೆ ಹುಡ್ಗ ಅನ್ಕೊಂಡಿದ್ದೆ. ಅದು ಅಲ್ದೆ ನಿನ್ನನ್ನ ಈ ಹುಡ್ಗ ತುಂಬಾ ಚೆನ್ನಾಗಿ ನೋಡ್ಕೋತಾನೆ ಅಂತ ಬೇರೆ ಹೇಳ್ದೆ ನಾನು. ಅಂಥವನ್ ಮನ್ಸಲ್ಲಿ ಅಂಥ ಕೆಟ್ಟ ಬುದ್ಧಿ ಇತ್ತಾ? ನಾನ್ ಹೇಳ್ತೀನಿ ಕೇಳು ಮಂತ್ರ, ನಿಜವಾಗ್ಲೂ ಅವ್ನ್ಗ್ ಒಳ್ಳೇದಾಗಲ್ಲ. ಅವನಿಗೆ ಹಾಳಾಗ್ ಹೋಗ್ತಾನೆ. ನಾನ್ ಹೊಟ್ಟೆ ಉರ್ಕೊಂಡ್ ಹೇಳ್ತಾ ಇದ್ದೀನಿ, ನಾಶ ಆಗೋಗ್ತಾನ ಅವನು. ಅಬ್ಬಬ್ಬಬ್ಬಬ್ಬಬ್ಬ, ಎಷ್ಟು ಒಳ್ಳೆ ಹುಡ್ಗ ಅಂತ ಅನ್ಕೊಂಡಿದ್ದು ನಿನ್ನಂತೋಳ್ ಮೇಲೆ ಅನುಮಾನ ಪಡದ? ಅಯ್ಯೋ ದೇವ್ರೆ. ಅಪ್ಪಪ್ಪಪ್ಪಪ್ಪಪ್ಪ, ಅಯ್ಯೋ ಪಾಪ, ಆ ಹುಡುಗಿ ನೋಡಿದ್ರೆ ನನ್ ಕರಳು ಚುರ್ರ ಅಂತಿದ್ಯಪ್ಪ ದೇವ್ರೇ. ಅಯ್ಯೋ ರಾಮ, ಅಲ್ಲ ಆ ತರ ವೇಷ ಹಾಕೊಂಡು ನನ್ ಕಾಲಿಗೆ ಬೇರೆ ಬಿದ್ದು ಆಶೀರ್ವಾದ ತಗೊಂಡ. ಎಂಥ ಗೋಮುಖ ವ್ಯಾಘ್ರ ಅಂತಾರಲ್ಲ, ಅದು ಇವನೇ. ನಾವ್ ಇಷ್ಟೊಂದು ಈ ವಿಷಯದ ಬಗ್ಗೆ ಒತ್ತಾಯ ಮಾಡಿ ಕೇಳ್ದೆ ಹೋಗಿದ್ರೆ ಮಂತ್ರ ತನ್ ಮನ್ಸಲ್ಲಿದ್ದ ನೋವ್ನ ಹೇಳ್ಕೊತಾನೆ ಇರ್ಲಿಲ್ಲ ಅಲ್ವಾ ಅಮ್ಮ?